ನ್ಯಾಯಬೆಲೆ ಪಡಿತರ ಚೀಟಿ ಅಕ್ಕಿ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಯಾರೋ ಇಲ್ಲಿ ಪೊಲೀಸರು ಹೇಳ್ತಾವ್ರೆ ಇದು ಗವಿ ಮಟ್ಟಕ್ಕೆ ಹೋಗಬೇಕಾದ ಅಕ್ಕಿ ಕ್ಲೀನಿಂಗ್ ಬರೋದೆ ಅಂತ ಹೇಳ್ತಾರೆ. ಯಾರು ಒಬ್ಬ ಮಾತಾಡಿದ ಕ್ಲೀನಿಂಗ್ ಇಲ್ಲ ಬರ್ತದೆ, ಕ್ಲೀನಿಂಗ್ ಬರೋ ಅವಶ್ಯಕತೆ ಇಲ್ವಲ್ಲ, ಅಕ್ಕಿ ಚೆನ್ನಾಗಿಲ್ವದು. ಸರ್ಕಾರ ಕಳಪೆ ಅಕ್ಕಿ ಕೊಡ್ತಾ ಇರೋದಾ? ಏನಿಲ್ವಲ್ಲ, ಒಳ್ಳೆ ಅಕ್ಕಿನೇ ಕೊಡ್ತಾ ಇರೋದು. ಮಕ್ಕಳಿಗೆ ಊಟ ಮಾಡೋಕ್ಕೆ ಒಳ್ಳೆ ಅಕ್ಕಿನೇ ಕೊಡ್ಬೇಕು ತಾನೆ. ಅದು ನೇರವಾಗಿ ಅಲ್ಲಿ ಹೋಗ್ಬೇಕಾಯಿತು, ಎಲ್ಲಿಗೆ ಗವಿ ಮಟ್ಟಕ್ಕೆ ಹೋಗಿ ಗವಿ ಮಟ್ಟದಿಂದ ಅವರು ಸ್ಟಾಕ್ ಮಾಡ್ಕೊಂಡು ಸ್ಟಾಕ್ ಗೋಡನಿಂದ ಇವರು ಕಳಿಸ್ಬೇಕಾಯಿತು ಮಿಲ್ಗೆ, ಮತ್ತೊಂದು ಕ್ಲೀನಿಂಗ್ಗೆ, ಮತ್ತೊಂದಕ್ಕೆ. ನೇರವಾಗಿ ಇಲ್ಲಿಗೆ ಬಂದ್ಬಿಡ್ತದೆ ಅಂತ ಹೇಳಿದ್ರೆ ಕಳಸಾಗಾಣಿಕೆ. ಇವು ಡೈಲಿ ಬರ್ತದೆ ಇಲ್ಲಿ, ವಾರಕ್ಕೊಂದ್ಸರಿ ಇಲ್ಲಿ ಮಿಲ್ ಬರ್ತದೆ. ಈ ಮಿಲ್ಲು ಅಂತಲ್ಲ, ಎಲ್ಲ ಮಿಲ್ಗೂ ಬರ್ತದೆ. ಬಟ್ ಇವರು ಕಳ್ತಾನೆ ನಿಂತಿರೋದು. ಯಾರೋ ಗವಿ ಮಟ್ಟದವ್ರು ಯಾರವ್ರೆ, ಅವನು ಪುಣ್ಯಾತ್ಮ ಪ್ರಸನ್ನ ಅಂತ ದೊಡ್ಡ ಭ್ರಷ್ಟ. ಆಮೇಲೆ ಎಲ್ಲ ಹೇಳಿ ಯಾವುದೇ ಹಾಸ್ಟ್ಲಿಗೆ ಹೋಗ್ತಾವಲ್ಲ, ಯಾವ ಹಾಸ್ಟ್ಲಿಗೆ ಹೋಗ್ತಲ್ಲ, ಇಲ್ಲಿಗೆ ಬರೋದು. ಇಲ್ಲಿ ಬಂದು ದುಡಿಸ್ಬೇಕಾದ್ರೆ ಮನೆಗೆ ಹೋಗ್ತದೆ. ಬಡವ್ರ ಮಕ್ಕಳಿಗೋ ಬಡವ್ರಿಗೋ ಅನಾಥರಿಗೋ ಯಾರಿಗೂ ಸಿಗ್ತಾಯಿಲ್ಲ. ಇದು ಸರ್ಕಾರದಿಂದ ಬರುವಂಥ ವಸ್ತು ನಡಾದಿಲೇ ಸೋರೈತದೆ. ಸರ್ಕಾರ ಹಂಗೆ ತೂತು ಸರ್ಕಾರ, ಅಧಿಕಾರಿಗಳೇ ತೂತು ಅಧಿಕಾರಿಗಳು. ಈ ಪಬ್ಲಿಕ್ ಇದು ಕೊಡಬೇಕು ಇವ್ರಿಗೆ. ಇದು ಶಿಸ್ತು ಕ್ರಮ ತನಿಖೆ ಮಾಡಲಿ. ಯಾಕೆಂದ್ರೆ ಈಗ ಒಂದಲ್ಲ, ಎಲ್ಲ ರಾಜ್ಯದಲ್ಲೇ ನಡೀತಾ ಇರೋಂಥ ಭ್ರಷ್ಟಾಚಾರ ಇದು. ಹಚ್ಚಿದ್ರು ಮಾಮೂಲಿ ಮಾಡ್ತಿದ್ವಿ. ಮಾಮೂಲಿ ಪರ್ಮಿಷನ್ ಆಯ್ತಾ ನಿಮಗೆ ಕ್ಲೀನಿಂಗ್ ಹೋಗಪ್ಪ ಇದೆ ಅಂದ್ಬಿಟ್ಟು ನೀವು ಲೋಡ್ ಮಾಡಿದ್ರಲ್ಲ, ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗು ಅಂತ ಏನಾರ ಕೇಳಿದ್ರ? ನೇರವಾಗಿ ಹೇಳ್ತಾ ಇರ್ಬೇಡಿ, ಮಾಮೂಲಿ ತಂದು ದಿನ ಕೊಡ್ತೀನಿ ನಾನು, ಹೊಸಬಲ್ಲ ಅಳಬ ಅಂತ ಹೇಳ್ತಾವೆ ನೀವು. ಈಗ ಆಯ್ತಾ ಈಗ ಕ್ಲೀನಿಂಗ್ ಲೆಟ್ರು? ಯಾವಾಗ ಇಲ್ಲಿ ಬಂದ್ಮೇಲೆ ಎಲ್ಲ ಜನ ಎಲ್ಲ ನೋಡಿದ್ಮೇಲೆ, ಜನ ಎಲ್ಲ ನೋಡಿ ಸಿಗಾಕೊಂಡ್ಮೇಲೆ ತತ್ತವ್ರ ನೋಡಿ ಕಳ್ಳರು ಇವರ ಜೊತೆ ತರಬೇಕು, ಗಾಡಿ ಜೊತೆ ತರಬೇಕು, ಗಾಡಿ ಜೊತೆ ತರಬೇಕಂದ್ರೆ ಯಾವುದೇ ಇದು ನೋಡಿ ಸ್ನೇಹಿತರೆ, ಡ್ರೈವರು ಗೊತ್ತಿಲ್ದಂಗೆ ಲೋಡ್ ಮಾಡ್ಕೊ ಬಂದೆ ಕ್ಲೀನಿಂಗ್ ಬಂದೆ ಅಂದ್ಬಿಟ್ಟು ತಗೊಂಬಂದಿಲ್ಲಿ ಮಿಲ್ಲ ಗಾಡಿ ಹಾಕಿದ್ದಾರೆ. ಅದುವೇ ಗೊತ್ತಿಲ್ದಂಗೆ ತಂದೆ ಅಂತ ಹೇಳ್ತಾರೆ. ಯಾವ ಲೆಕ್ಕದಲ್ಲಿ ತರ್ತಾರೆ ಅವರು ಗೊತ್ತಿಲ್ದಂಗೆ? ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.